ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಈ ಥರ ಫೇಸ್ ಟು ಫೇಸ್ ಮಾತಾಡಿ ವಿಡಿಯೋ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ವೆಡ್ಡಿಂಗ್ ಫಂಕ್ಷನ್ ಬರೋದಿದೆ. ನೆಕ್ಸ್ಟು ಅದಕ್ಕೆ ನಾನು ಶಾಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಶಾಪಿಂಗ್ ಎಲ್ಲ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಾನು ಒಂದು ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಜ್ಯುವೆಲ್ರಿ ಅಂತಂದರೆ ಗೋಲ್ಡ್ದಂತೂ ಅಲ್ಲ, ಬಿಕಾಸ್ ಗೋಲ್ಡ್ ಅಂತೂ ಈಗ ಆಲ್ಮೋಸ್ಟ್ ಮೇಕಿಂಗು ವೇಸ್ಟೇಜು ಎಲ್ಲ ಸೇರಿ ಒಂದು ಹತ್ತತ್ರ 8,000 ಅಂತೂ ಆಗಿಬಿಟ್ಟಿದೆ. ಸೊ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಸಿಲ್ವರ್ ಜ್ಯುವೆಲ್ರಿ ಸಖತ್ ಟ್ರೆಂಡಿಂಗಲ್ಲಿದೆ ಅಲ್ವಾ. ಸೊ ನಾನು ಸಿಲ್ವರ್ ಜ್ಯುವೆಲ್ರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಪ್ಸು ಮತ್ತು ಪೆಂಡೆಂಟ್ ಎಲ್ಲ ಬಂದು ಕಲರ್ ಬೀಡ್ಸ್ ತೊಗೊಂಡು ಅಲ್ಲೇ ಸ್ಟಿಚ್ ಮಾಡಿಸ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಚಿಕ್ಕಪೇಟೆ ಅಂದರೆ ರಾಜಾ ಮಾರ್ಕೆಟಲ್ಲಿ ನಮ್ಗೆ ಆ ಥರ ಪೆಂಡೆನ್ಸು, ಮಾಬ್ಸು, ಡಿಸೈನ್ಸ್ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ದೆ. ಸೊ ಅಲ್ಲಿ ಹೋಗಿ ಅದನ್ನೆಲ್ಲ ಶಾಪಿಂಗ್ ಮಾಡಬೇಕು, ಮತ್ತು ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಕೂಡ ಬೇಕಾಗಿತ್ತು. ಅದಕ್ಕೆ ಇವತ್ತು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲಲ್ಲಿ ಇದೇ ಥರ ಸ್ವಲ್ಪ ಶಾಪಿಂಗ್ ವಿಡಿಯೋಸ್ ಕೂಡ ಇದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಚೆಕ್ಔಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟಲ್ಲಿ ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲ್ಲ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಾನು ಯಾವ ಶಾಪಲ್ಲಿ ತೊಗೊಂಡೆ, ಮತ್ತು ಗ್ರಾಮ್ಗೆ ಎಷ್ಟಾಯಿತು, ಬೀಡ್ಸ್ಗೆ ಎಷ್ಟಾಯಿತು, ಮತ್ತು ಅದನ್ನು ಸ್ಟಿಚ್ ಎಲ್ಲ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಯಿತು, ಬಟ್ ನಾನು ತೊಗೊಂಡ್ರು ಜ್ಯುವೆಲ್ರಿ ಕೂಡ ಯಾವುದಂತ ತೋರಿಸ್ತೀನಿ. ಕಂಪ್ಲೀಟ್ ಅಡ್ರೆಸ್ ಮತ್ತು ಪ್ರೈಸ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಈ ಸಲ ಅಂತೂ ನನಗೆ ಯಾವ ಥರ ಜ್ಯುವೆಲ್ರಿ ಬೇಕು ಅಂತ ನಾನು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿದ್ದರಿಂದ ಬೇರೆ ಏನೂ ನೋಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟು ಹೋದ ತಕ್ಷಣ ನಾನು ಈ ಥರ ಸಿಲ್ವರ್ ಮಾಬ್ಸನ್ನೇ ನೋಡಿದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅದು ಒಂಥರ ಫಿನಿಶಿಂಗು ಚೆನ್ನಾಗಿರಲಿಲ್ಲ. ಒಂದು 3-4 ಶಾಪ್ ಅಂತೂ ನೋಡಿದ್ವಿ ನಾವು. ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಮತ್ತೆ ಬೇರೆ ಶಾಪಿಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, 3 ಸ್ಟ್ಯಾಂಡ್ಸ್ ಇದೆ, ಅಂದರೆ 3 ಲೇಯರ್ ಮಾತ್ರ ಬರುತ್ತೆ. ಇನ್ನೊಂದು ನೋಡಿದ್ರೆ 5 ಇತ್ತು. 5 ಅಂದರೆ ತುಂಬ ಜಾಸ್ತಿ ಗ್ರ್ಯಾಂಡ್ ಆಗಿಬಿಡುತ್ತೆ, 3 ಅಂದರೆ ಸ್ವಲ್ಪ ತುಂಬ ಸಿಂಪಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು 4ದು ನೋಡ್ತಾ ಇದ್ವಿ. ಅದು ಈ ಶಾಪಲ್ಲೂ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಬೇರೆ ಶಾಪ್ ಅಂದರೆ ಇಮಿಟೇಷನ್ ಜ್ಯುವೆಲ್ರಿ ಶಾಪಿಗೆ ಹೋದ್ವಿ. ಸೇಮ್ ಅಲ್ಲಿ ಸಿಲ್ವರ್ ಮಾಬ್ಸ್ ಥರ ಇರೋದೇ, ಇಮಿಟೇಷನ್ ಅಂದರೆ ಕಾಪರ್ದೇನೋ ಇತ್ತು ಅಂತ ಅನಿಸುತ್ತೆ. ಬಟ್ ನಾನು ಫಿಕ್ಸ್ ಆಗಿದ್ದೆ ಸಿಲ್ವರ್ದೇ ತೊಗೋಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಬೇರೆ ಶಾಪ್ನೆಲ್ಲ ಹುಡುಕಿದಾದ್ಮೇಲೆ ನಮಗೆ ಫೈನಲಿ ಸಿಕ್ತು. ಈ ಶಾಪ್ದು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲನೂ ನಾನು ಕೊನೆಯಲ್ಲಿ ಹೇಳ್ತೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಅದು ಸಿಕ್ಕಿದಾದಮೇಲೆ ನಮಗೆ ನೆಕ್ಸ್ಟ್ ಬಿಗ್ ಟಾಸ್ಕ್ ಬಂದುಬಿಟ್ಟು ಈ ಬೀಡ್ಸು ರೆಡ್ ಹಾಕ್ಸೋದಾ ಇಲ್ಲಾಂದರೆ ಗ್ರೀನ್ ಹಾಕ್ಸೋದಾ ಅಂತ ಎರಡನ್ನೂ ಇಟ್ಟು ನೋಡ್ತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ತುಂಬ ಜನ ಮಾಡಿಸ್ತಾ ಇದ್ರು. ಅದನ್ನು ಕೂಡ ಕೇಳಿದ್ವಿ ನಾವು, ಯಾವ್ದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಸಲ ಹಾಕ್ಕೊಂಡು ನೋಡಿದ್ವಿ. ರೆಡ್ಡು ಇಷ್ಟ ಆಯಿತು ನನಗೆ, ಗ್ರೀನು ಇಷ್ಟ ಆಯಿತು. ಬಟ್ ತುಂಬ ಕನ್ಫ್ಯೂಷನಲ್ಲಿದೆ. ನನ್ನ ಫ್ರೆಂಡು ಮತ್ತು ಮನೆಯಲ್ಲೆಲ್ಲ ಕೇಳಿದಾದ್ಮೇಲೆ ಗ್ರೀನು ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ವೇರ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಾವು ಬೀಡ್ಸ್ ಎಲ್ಲ ತೊಗೊಳ್ತೀವಲ್ಲ, ಅದೇ ಶಾಪ್ ಹೊರಗಡೆನೇ ಈ ಥರ ಇವರು ಅದನ್ನೆಲ್ಲ ಪೋಣಿಸೋ ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ಹತ್ರನೇ ಆಲ್ರೆಡಿ ಇದು ನಮ್ಮದಲ್ಲ, ಯಾರೋ ಬೇರೆಯವ್ರದ್ದು. ಅವ್ರದ್ದನ್ನು ತೊಗೊಂಡು ನಾನು ಒಂದು ಸಲ ಟ್ರಯಲ್ ಮಾಡಿ ನೋಡಿದೆ. ನನಗೂ ಗ್ರೀನೇ ಚೆನ್ನಾಗಂತ ಅನ್ನಿಸ್ತು ಅಂದ್ಬಿಟ್ಟು ಗ್ರೀನ್ ಕಲರ್ ಬೀಡ್ಸ್ನೇ ತೊಗೊಂಡು ಇಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ. ನಿಮಗೂ ಯಾರಿಗಾದ್ರೂ ಗೋಲ್ಡ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇಲ್ಲಾಂದರೆ ಈ ಡಿಸೈನ್ಗೆ ಎಷ್ಟೊಂದು ದುಡ್ಡು ಕೊಡಬೇಕಾ ಗೋಲ್ಡಲ್ಲಿ ಅಂತ ಏನಾದರೂ ಅನಿಸಿದ್ರೆ, ಸಿಲ್ವರಲ್ಲಿ ಒಂದು ಸಲ ತೊಗೊಂಡು ಟ್ರೈ ಮಾಡಿ. ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಮತ್ತು ಗೋಲ್ಡ್ ಫಿನಿಶಿಂಗೂ ಇರುತ್ತೆ. ನೀವಾಗೇ ಹೇಳಲಿಲ್ಲ ಅಂದರೆ ಅದು ಗೋಲ್ಡಾ ಸಿಲ್ವರಾ ಆರ್ಟಿಫಿಷಿಯಲ್ಲಾ ಅಂತ ಯಾರಿಗೂ ಗೊತ್ತೂ ಆಗಲ್ಲ. ಮತ್ತು ಇದ್ರ ಪಾಲಿಷ್ ಹೇಗಿರುತ್ತೆ, ಎಷ್ಟು ದಿನ ಬರುತ್ತೆ ಅಂತ ಕೇಳಿದ್ರೆ, ಯೂಶಲಿ ಯಾರೂ ಡೈಲಿ ಯೂಸ್ ಮಾಡಲ್ಲ, ಇದನ್ನು ಅಕೇಷನ್ಸ್ಗೆ ಮಾತ್ರ ಯೂಸ್ ಮಾಡ್ತಾರಲ್ವ. ಸೊ ತುಂಬ ದಿನವೇ ಬರುತ್ತೆ ಅಂತ ಹೇಳಿದ್ರು. ಪದೇ ಪದೇ ಇದ್ರ ಮೇಲೆ ನೀರು ಬೀಳೋದು, ಇಲ್ಲಾಂದರೆ ಪರ್ಫ್ಯೂಮ್ನ ಡೈರೆಕ್ಟಾಗಿ ಸ್ಪ್ರೇ ಮಾಡೋದು, ಆ ಥರ ಮಾಡಿದ್ರೆ ಮಾತ್ರ ಕಲರ್ ಸ್ವಲ್ಪ ಫೇಡ್ ಆಗುತ್ತೆ. ಇನ್ ಕೇಸ್ ಆ ಥರ ಏನಾದರೂ ಆದರೂ ಅದೇ ಶಾಪಿಗೆ ತೊಗೊಂಡೋದ್ರೆ ನಮಗೆ ಅದಕ್ಕೆ ಪಾಲಿಷ್ ಕೂಡ ಮಾಡಿ ಕೊಡ್ತಾರೆ. ಸೊ 1 or 2 ಇಯರ್ಸ್ ಅಂತೂ ನಿಮ್ಗೆ ಏನೂ ಆಗಲ್ಲ ಅಂತಲೇ ಹೇಳಿದ್ದಾರೆ. ಹಾಯ್ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮನೆಗೆ ಬರೋಷ್ಟಲ್ಲ ಆಲ್ಮೋಸ್ಟ್ 9 o'clock ಆಗಿಬಿಟ್ಟಿತ್ತು. ಸೊ ನಾನು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದಲ್ಲ, ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನಾನು ಮೇನ್ಲಿ ಹೋಗಿದ್ದಿದ್ದು ಒಂದು ಸಿಲ್ವರ್ ಜ್ಯುವೆಲ್ರಿ ತೊಗೊಳೋದಕ್ಕೆ, ಇನ್ನೊಂದು ರಿಟರ್ನ್ ಗಿಫ್ಟ್ ಬೇಕಾಗಿತ್ತು. ಸೊ ಅದಕ್ಕೆ ಅಂತ ಹೋಗಿದ್ದೆ. ಇದನ್ನು ನೀವು ಮನೆ ಯಾವುದಾದ್ರೂ ಸಣ್ಣದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇಲ್ಲ ನಾಮಕರಣ, ಎಂಗೇಜ್ಮೆಂಟು, ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಥರ ಕೊಡೋದಕ್ಕೆ ತಾಂಬೂಲ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪರ್ಟಿಕ್ಯುಲರ್ ಶಾಪ್ ಅಂತ ಏನೂ ಇಲ್ಲ. ಎಲ್ಲ ಗಿಫ್ಟ್ ಶಾಪಲ್ಲೂ ಕೂಡ ಸೇಮ್ ಪೀಸ್ ನಿಮ್ಗೆ ಎಷ್ಟು ಬೇಕಂದ್ರೂ ಅಷ್ಟು ಕೊಡ್ತಾರೆ. ಇನ್ನೊಂದು ಏನು ಅಂದರೆ ಸಿಂಗಲ್ ಪೀಸು 1 to 5 ಪೀಸಸ್ ಹಾಗೆಲ್ಲ ಕೊಡಲ್ಲ. ಮಿನಿಮಮ್
ಒಂದು 20, 50, 1000 ಎಷ್ಟು ಬೇಕಂದ್ರೂ ಅಷ್ಟು ಕೊಡ್ತಾರೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಹಸು, ಅದಕ್ಕೆ ಕರು ಮತ್ತು ಅದಕ್ಕೆ ಗಂಟೆ ಕೂಡ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗಲ್ಲ, ನಮ್ಮ ಆಂಟಿ ಒಬ್ಬರು ಹೇಳಿದರು ತೊಗೊಂಡು ಬರೋಕ್ಕೆ, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ಹೋಲ್ಸೇಲ್ ಪ್ರೈಸ್ ಬಂದುಬಿಟ್ಟು 60 ರೂಪೀಸ್ ಪರ್ ಪೀಸು. ನಮಗೆ ರಿಟೇಲ್ ಆಗಿ 1-2 ಪೀಸು ಎಲ್ಲ ಕೊಡಿ ಅಂದರೆ ಅವ್ರು ಕೊಡಲ್ಲ. ನೀವು ಬಲ್ಕಾಗಿ ತೊಗೊಂಡ್ರೆ ಮಾತ್ರ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಪ್ಲೇನು, ಇದು ಆ್ಯಂಟಿಕ್ ಫಿನಿಶ್ ಬಂದಿದೆ. ಸಿಲ್ವರಲ್ಲಿ ಪ್ಲೇನ್ ಸಿಲ್ವರು ಬರುತ್ತೆ ಮತ್ತು ಗೋಲ್ಡನ್ ಕಲರು ಬರುತ್ತೆ. ಗೋಲ್ಡನಲ್ಲಿ ಆ್ಯಂಟಿಕ್ ಫಿನಿಶ್ ಕೂಡ ಬರುತ್ತೆ. ಬಟ್ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೇ ಥರ ತೊಗೊಂಡು ಬರೋಕ್ಕೆ ನಂಗೆ ರೆಫರೆನ್ಸ್ ಹೇಳಿದರು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡು ಬಂದೆ. ಪರ್ಟಿಕ್ಯುಲರಾಗಿ ಇದೇ ಶಾಪ್ಗೆ ಹೋಗಬೇಕು, ಅಲ್ಲೇ ಮಾತ್ರ ಸಿಗುತ್ತೆ ಅನ್ನೋದೇನಿಲ್ಲ. ನೀವು ರಾಜಾ ಮಾರ್ಕೆಟ್ ಅವ್ರ ಚಿಕ್ಕಪೇಟೆಯಲ್ಲಿ ಎನಿ ಗಿಫ್ಟ್ ಶಾಪ್ ಹೋದ್ರೂ ನಿಮ್ಗೆ ಇದೇ ಥರದ್ದು ಸಿಗುತ್ತೆ. 4 ವೆರೈಟಿ ಸಿಗುತ್ತೆ. ಒಂದು ಆ್ಯಂಟಿಕ್ಕು, ಇನ್ನೊಂದು ಪ್ಲೇನ್ ಸಿಲ್ವರು, ಪ್ಲೇನ್ ಗೋಲ್ಡು, ಆ್ಯಂಟಿಕ್ ಗೋಲ್ಡು, 4 ಶೇಡ್ಸಲ್ಲಿನೂ ಸಿಗುತ್ತೆ. 60 ರೂಪೀಸ್ ಪರ್ ಪೀಸ್. ನೆಕ್ಸ್ಟು ಸಿಲ್ವರ್ ಜ್ಯುವೆಲ್ರಿ. ನಾನು ಚಿಕ್ಕಪೇಟೆಗೆ ಹೋಗಿದ್ದ ಪರ್ಪಸ್ಸೇ ಬಂದು ಈ ಸಿಲ್ವರ್ ಜ್ಯುವೆಲ್ರಿ ತೊಗೊಡ್ಬೇಕು ಅಂತ ಅಂದ್ಬಿಟ್ಟು. ಆಲ್ರೆಡಿ ವಿಡಿಯೋಲ್ಲಿ ನೀವು ನೋಡಿರ್ತೀರ. ಸೊ ನಾನು ಗ್ರೀನ್ ಕಲರ್ ಬೀಡ್ಸ್ ತೊಗೊಂಡೆ ಮತ್ತು ಪೆಂಡೆಂಟ್ ಕೂಡ ಇದು ತೊಗೊಂಡೆ. ಈ ಪೆಂಡೆಂಟಲ್ಲಿ ನಿಮಗೆ ಲಕ್ಷ್ಮಿ ಸಿಗುತ್ತೆ, ಆನೆ ಸಿಗುತ್ತೆ. ಇದು ಬಂದುಬಿಟ್ಟು ಗಂಡ ಬೇರುಂಡ ಅಂತಾರಲ್ವ, ಆ ಥರದ್ದು ಆನೆದಿತ್ತು. ಬಟ್ ಸ್ವಲ್ಪ ಚಿಕ್ಕದಿತ್ತು ಅಂತ ಅಂದ್ಬಿಟ್ಟು ನಾವು ಇದನ್ನು ತೊಗೊಂಡ್ವಿ. ಇದು ಗ್ರಾಮ್ಸ್ ಬಂದುಬಿಟ್ಟು ನಿಮಗೆ ಒಂದು ಸಿಂಗಲ್ ಬಂದುಬಿಟ್ಟು 4, 5, 6 ಅಪ್ ಟು 10-12 ಗ್ರಾಮ್ಸ್ವರೆಗೂ ಸಿಗುತ್ತೆ. ಸ್ವಲ್ಪ ಬಲ್ಕಾಗಿರೋದು. ಮತ್ತು 3 ಇರುತ್ತಲ್ವ, ಇದು ಒಂದೇ ಒಂದಿದೆ ಚೈನ್ ಥರ 1, 2, 3 ಉದ್ದಕ್ಕಿರುತ್ತೆ. ಆ ಥರದ್ದು ಸಿಗುತ್ತೆ. ನಾನು ಸಿಂಪಲಾಗಿದೆ ಸಾಕು ಅಂತಂದ್ಬಿಟ್ಟು ಇದನ್ನು ತೊಗೊಂಡೆ. ಹತ್ತಿರದಿಂದ ತೋರಿಸ್ತೀನಿ ರೀ. ಮತ್ತು ಬೀಡ್ಸ್ ಕೂಡ ಅಷ್ಟೇ, ಮೆರೂನ್ ಕಲರು, ಗ್ರೀನ್ ಕಲರು, ಪಿಂಕು, ವೈಟು ಮತ್ತು ಪರ್ಲ್ಸ್, ಪ್ಯೂರ್ ಪರ್ಲ್ ಎಲ್ಲ ಇರುತ್ತಲ್ವ, ಅದು ಕೂಡ ಸಿಗುತ್ತೆ. ಮೊದಲಿಂದನೂ ನನಗೆ ಗ್ರೀನ್ ಕಲರ್ ಮೇಲೆ ಸ್ವಲ್ಪ ಇಷ್ಟ ಇದ್ದಿದ್ದರಿಂದ ಗ್ರೀನ್ ಕಲರ್ ತೊಗೊಂಡೆ. ಆ್ಯಕ್ಚುಲಿ ಮೆರೂನ್ ಕೂಡ ತೊಗೋಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಡ್ರೆಸ್ಗಿಂತ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಿದು ಡ್ರೆಸ್ ಕೂಡ ಅಷ್ಟೇ, ಸ್ವಲ್ಪ ಫ್ಲವರ್ ಎಲ್ಲ ಇದೆ. ಸ್ವಲ್ಪ ಪ್ಲೇನ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ರೀ ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು. ಇದು ಸಿಂಪಲ್ ಸ್ಯಾರೀಸ್ಗೂ ಚೆನ್ನಾಗಿ ಕಾಣುತ್ತೆ, ಸಿಲ್ಕ್ ಸ್ಯಾರೀಸ್ಗೆ ಪ್ಲೇನ್. ಸ್ಯಾರಿ ಮೇಲೆ ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಗ್ರೀನು ಚೆನ್ನಾಗಿ ಕಾಣುತ್ತೆ, ರೆಡ್ಡು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ನಂಗೆ ಎರಡರ ಮಧ್ಯೆನೂ ಕನ್ಫ್ಯೂಷನ್ ಇತ್ತು. ಬಟ್ ನನ್ನ ಫ್ರೆಂಡ್ಸು, ಮನೆಯವ್ರದ್ದು ಎಲ್ಲರದ್ದು ಒಪಿನಿಯನ್ ಕೇಳಿದಾಗ ಗ್ರೀನ್ ಎಲ್ಲಾದ್ರ ಮೇಲೂ ಸೂಟ್ ಆಗುತ್ತೆ, ಸೊ ಗ್ರೀನ್ ಕಲರ್ ತಗೋ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಕೂಡ ಗ್ರೀನ್ ಕಲರ್ ತೊಗೊಂಡೆ. ಹೇಗೆ ಅನಿಸ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬರೋ ಕ್ವೆಶನ್ನೇ, ಇದು ಎಷ್ಟು ಗ್ರಾಮ್ ಇದೆ ಸಿಲ್ವರು, ಪ್ಯೂರ್ ಸಿಲ್ವರಾ? ಇದು ಪರ್ ಗ್ರಾಮ್ ಸಿಲ್ವರ್ ಎಷ್ಟು ಕಾಸ್ಟ್ ಆಗುತ್ತೆ, ಮೇಕಿಂಗ್ ಚಾರ್ಜಸ್ ಎಷ್ಟಿರುತ್ತೆ, ಮತ್ತು ವೇಸ್ಟೇಜ್ ಇರುತ್ತಾ, ಮತ್ತು ಈ ಬೀಡ್ಸ್ಗೆಲ್ಲ ಎಷ್ಟು ಪೇ ಮಾಡಿದ್ರಿ, ಪೋಣಿಸೋದಕ್ಕೆ ಎಷ್ಟು ಪೇ ಮಾಡಿದ್ರಿ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಈಗ ಕ್ಲೋಸಪ್ ಲುಕ್ ತೋರಿಸ್ತಿದ್ದೀನಿ. ಇದು ಸಿಲ್ವರಲ್ಲೇ ಗೋಲ್ಡ್ ಫಿನಿಶಿಂಗು. ಗೋಲ್ಡಲ್ಲಿ ಕೂಡ ನಮಗೆ ಆ್ಯಂಟಿಕ್ ಗೋಲ್ಡು, ನಿಮಗೆ ಇನ್ ಕೇಸ್ ಏನಾದರೂ ಬ್ಲ್ಯಾಕ್ ಕಲರ್ ಪಾಲಿಷ್ ಏನಾದರೂ ಬೇಕಂದರೆ ನಮ್ಗೆ ಅದನ್ನು ಕೂಡ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ. ನಂದು ಸ್ವಲ್ಪ ರೆಡ್ ಕಲರ್ ಬರುತ್ತಲ್ಲ, ರೆಡ್ಡಿಶ್ ಪಾಲಿಶು, ಆ ಥರ ತೊಗೊಂಡಿದ್ದೀನಿ. ಇದು ಪರ್ಲ್ಸ್ ಕೂಡ ಅಷ್ಟೇ, ತುಂಬ ಒರಿಜಿನಲ್ ಪ್ರೀಷಿಯಸ್ ಏನಲ್ಲ, ಇದು ನಾರ್ಮಲ್ ಪರ್ಲ್ಸ್ ಅಷ್ಟೇ. ಕ್ಲೋಸಪ್ ಲುಕ್ ನೋಡ್ಕೊಳ್ಳಿ. ಇದು ಗಂಡ ಬೇರುಂಡ. ಇದ್ರ ಬದಲು ನಿಮಗೆ ಲಕ್ಷ್ಮಿ ಸಿಗುತ್ತೆ, ಪಿಕಾಕ್ ಸಿಗುತ್ತೆ, ಮತ್ತು ಎಲಿಫೆಂಟ್ ಡಿಸೈನ್ಸು, ಫ್ಲವರ್ ಡಿಸೈನ್ಸು ತುಂಬ ಸಿಗುತ್ತೆ. ಇದೊಂಥರ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ ಅಂತ ನಾನು ಇದನ್ನು ತೊಗೊಂಡೆ. ನಾನು ಇದನ್ನು ತೊಗೊಂಡಿದ್ದು ಬಂದು ರಾಜಾ ಮಾರ್ಕೆಟಲ್ಲಿ ಫ್ಲೋರಾ ಸಿಲ್ವರ್ ಅಂತ ಇದೆ. ಫ್ಲೋರಾ ಸಿಲ್ವರ್ ಜ್ಯುವೆಲ್ರಿ ಅಂತ. ನೀವು ರಾಜಾ ಮಾರ್ಕೆಟ್ ಒಳಗಡೆ ಎಂಟ್ರ್ ಆದ ತಕ್ಷಣ ಕಾಂಪ್ಲೆಕ್ಸಲ್ಲಿ ಲೆಫ್ಟ್ ಸೈಡೇ ಲೈನಾಗಿ ಬರೀ ಸಿಲ್ವರ್ ಶಾಪ್ಸೇ ಇದೆ. ಅಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಬಟ್ ಒಂದು ಶಾಪಲ್ಲಿ 2 ಶಾಪಲ್ಲಿ ನಾವು ನೋಡಿದಾಗ ಈ ಥರ ಸಿಂಗಲ್ ಪೀಸ್ ಇರಲಿಲ್ಲ, ಸೆಟ್ ಇತ್ತು. ಅಂದರೆ ಇಲ್ಲೆರಡು ಮತ್ತು ಡಾಲರ್ ಆ ಥರ ಸೆಟ್ ಇತ್ತು. ಮತ್ತು ಕಲೆಕ್ಷನ್ಸು ಅಷ್ಟೊಂದು ಇರಲಿಲ್ಲ. ಇನ್ನೊಂದು ಶಾಪಲ್ಲಿ ಹೋದಾಗ ಬರೀ ನಮಗೆ 2 ಪೀಸ್ ಇತ್ತು, 4 ಪೀಸ್ ಇತ್ತು, 6 ಪೀಸು. ನಿಮಗೆ ನಿಮ್ಮ ಬಡ್ಜೆಟ್ ಪ್ರಕಾರ, ನಿಮ್ಮ ಡಿಸೈನ್ ಪ್ರಕಾರ ನೀವು 4 ಪೀಸಾ, 6 ಪೀಸಾ, ಇಲ್ಲ ವಿತ್ ಡಾಲರಾ, ಅದನ್ನು ಕೂಡ ನೀವು ತೊಗೋಬೋದು. ನಾನು ರೆಫರೆನ್ಸ್ ಪಿಕ್ಚರ್ಸು ಲೆಫ್ಟಲ್ಲಿ ಹಾಕಿರ್ತೀನಿ,
ನಿಮ್ಗೆ ಆ ಥರ ಬೇಕಾದರೆ ಆ ಥರನೂ ತೊಗೋಬೋದು. ಬಟ್ ನಾನು ಬರೀ 2 ಮಾತ್ರ ತೊಗೊಂಡೆ. ಅಲ್ಲಿ ನಿಮಗೆ ಲೈನಾಗಿ ಒಂದು 3-4 ಶಾಪ್ ಇದೆ, ಎಲ್ಲಿ ಹೋದ್ರೂ ಸಿಗುತ್ತೆ. ಬಟ್ ನಾನು ತೊಗೊಂಡಿದ್ದು ಫ್ಲೋರಾ ಸಿಲ್ವರ್ ಅಂತಂದ್ಬಿಟ್ಟು. ಇದ್ರದ್ದು ಪ್ರೈಸ್ ವಿಷಯ ಹೇಳಬೇಕು ಅಂತಂದರೆ, ನಾರ್ಮಲ್ ಸಿಲ್ವರ್ ಎಲ್ಲ ಇವಾಗ ನಾವು ಕಾಲಿಗೆಜ್ಜೆ, ಕಾಲು ಉಂಗುರ ಎಲ್ಲ ಮಾಡಿಸ್ಕೋತೀವಲ್ಲ, ಅದು ಬಂದುಬಿಟ್ಟು 100 ರುಪೀಸ್ ಪರ್ ಗ್ರಾಮ್ ಏನೋ ಇದೆ. ಬಟ್ ಇದಕ್ಕೆ ಅವರು ಹೇಳೋ ಪ್ರಕಾರ ಚಿನ್ನದ ಕೆಲಸ ಮಾಡ್ತಾರಲ್ವ ಆಚಾರ್ಯಗಳು, ಅವರೇ ಇದನ್ನು ಮಾಡೋದು. ಸೊ ಸೇಮ್ ನಿಮಗೆ ಗೋಲ್ಡ್ ಫಿನಿಶಿಂಗು ಮತ್ತು ಗೋಲ್ಡನ್ ಪಾಲಿಶ್ ಎಲ್ಲ ಇರೋದ್ರಿಂದ ನಿಮಗೆ ಪರ್ ಗ್ರಾಮ್ ಬಂದುಬಿಟ್ಟು 250 ರುಪೀಸ್ ಅಂತ ಹೇಳ್ತಾರೆ. ದಟ್ ಡಿಪೆಂಡ್ಸ್ ಆನ್ ಡಿಸೈನ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸೈನ್ ಇದ್ದರೆ 250, 260, 270 ಅಪ್ ಟು 280ವರೆಗೂ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ. ಇದು ಪರ್ ಗ್ರಾಮ್ 250 ರುಪೀಸ್ ಇನ್ಕ್ಲೂಡಿಂಗ್ ಮೇಕಿಂಗ್, ವೇಸ್ಟೇಜು, ಅದು ಪಾಲಿಶ್ ಎಲ್ಲ ಸೇರಿಬಿಟ್ಟು. ಬಟ್ ನಮಗೂ ಅವ್ರು 250 ಏನೋ ಹೇಳಿದ್ರು. ಬಟ್ ನಾವು ಆ್ಯಕ್ಚುಲಿ 230 ರುಪೀಸ್ಗೆ 220 ಕೇಳಿದ್ವಿ. ಅವರು ಅಷ್ಟು ಕಡಿಮೆ ಆಗಲ್ಲ ಅಂದ್ಬಿಟ್ಟು 225 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಮತ್ತು ಇದ್ರದ್ದು ವೆಯ್ಟ್ ಬಂದುಬಿಟ್ಟು ಎರಡೂ ಸೇರಿ ಅರೌಂಡ್ 13 ಗ್ರಾಮ್ಸ್ ಅಷ್ಟಿದೆ. ನಾನು ನನ್ನ ಫ್ರೆಂಡು ಸೇಮ್ ತೊಗೊಂಡ್ವಿ. ಸೊ ಎರಡೂ ಸೇರಿಬಿಟ್ಟು ನಮ್ಗೆ ಅರೌಂಡು 25.7 ಗ್ರಾಮ್ಸ್ ಇದೆ. ಸೊ ನಾವು ಪೇ ಮಾಡಿದ್ದು ಬಂದು 5825 ಪ್ಲಸ್ GST ಎಲ್ಲ ಸೇರಿಬಿಟ್ಟು 6000 ರುಪೀಸ್ ಹೇಳಿದ್ರು. ಸೊ ನಾನು ಪೇ ಮಾಡಿದ್ದು 3000, ನನ್ನ ಫ್ರೆಂಡು ಪೇ ಮಾಡಿದ್ದು 3000. ಸೊ ಈ ಪೆಂಡೆಂಟ್ಗೆ ಮಾತ್ರ ನಾವು ಪೇ ಮಾಡಿದ್ದು ಬಂದುಬಿಟ್ಟು 3000 ಈಚ್. ಇನ್ನು ಬೀಡ್ಸ್ ಬಂದುಬಿಟ್ಟು ನಿಮಗೆ ಜ್ಯುವೆಲ್ರಿ ಶಾಪಲ್ಲೇ ಸಿಗುತ್ತೆ. ಬಟ್ ಅಲ್ಲಿ ಸೆಮಿ ಪ್ರೀಷಿಯಸ್ಸು ಅಂತ ಅಂದ್ಬಿಟ್ಟು ತುಂಬ ಕಾಸ್ಟ್ಲಿದೆಲ್ಲ ಇರುತ್ತೆ. ಒಂದು ಸರಾನೇ ಒಂದು ಲೈನ್ ಬಂದುಬಿಟ್ಟು ಅರೌಂಡ್ಗೆ 300, 400, 800ವರೆಗೂ ಇದೆ. ನಾನು ಅಷ್ಟೊಂದೆಲ್ಲ ಕಾಸ್ಟ್ಲಿದು ಬೇಡ ಅಂತಂದ್ಬಿಟ್ಟು ಬೇಸಿಕ್ ಆಗಿರೋದೇ ತೊಗೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ನಾನು ಅಷ್ಟೊಂದು ಜಾಸ್ತಿನೇ ಯೂಸ್ ಮಾಡೋಣ. ಮತ್ತು ಈಗ ನಾವು ಹಾಕ್ಸಿರೋದು ಕೂಡ ಅದು ಏನು ಅಷ್ಟೊಂದು ಈಸಿಯಾಗಿ ಹಾಳಾಗಲ್ಲ ಅಂತಂದರು. ಸೊ ಅದಕ್ಕೆ ನಾನು ಈ ಥರದ್ದು, ನಮಗೆ ಈ ಥರ ಮಾಡಿಸೋದಕ್ಕೆ 6 ಲೈನ್ಸ್ ಆಫ್ ಬೀಡ್ಸ್ ಬೇಕಾಗಿತ್ತು. ಒಂದು ಲೈನ್ ಬಂದುಬಿಟ್ಟು 120 ರುಪೀಸು. ಸೊ ನನಗೆ 6 ಲೈನ್ಗೆ ನಾನು ಕೊಟ್ಟಿದ್ದು 720 ರುಪೀಸು. ಮತ್ತು ಈ ದಾರ ಬರುತ್ತಲ್ವ, ಈ ದಾರ ಮತ್ತು ಇಲ್ಲಿ ಹಾಕ್ತಾರಲ್ಲ ಹುಕ್ಕು, ಇದು ಸಪ್ರೇಟಾಗಿ ತೊಗೋಬೇಕು. ಇದೆಲ್ಲ ಸೇರಿಬಿಟ್ಟು ನನಗೆ 800 ರುಪೀಸ್ ಆಯಿತು. ಬೀಡ್ಸು, ಈ ದಾರ ಮತ್ತು ಇದು ಸೇರಿಸ್ತಾರಲ್ಲ, ಇದು ಸೇರಿ 800 ಆಯಿತು. ಮತ್ತು ಅಲ್ಲಿ ಇದನ್ನು ಸ್ಟಿಚ್ ಮಾಡೋರು ಕೂಡ ಅಲ್ಲೇ ತುಂಬ ಜನ ಇರ್ತಾರೆ. 250, 300, 350 ಎಲ್ಲನೂ ಹೇಳ್ತಾರೆ. ಕಾಂಪ್ಲೆಕ್ಸ್ ಒಳಗಡೆ ಇರೋರು ಆ್ಯಕ್ಚುಲಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ನೀವೇನಾದರೂ ವೀಕೆಂಡ್ ಹೋದರೆ 350, 400, ಮಿನಿಮಮ್ 300 ಆದರೂ ತೊಗೊಳ್ತಾರೆ. ನಾವು ಹೊರಗಡೆ ಇರ್ತಾರಲ್ವ, ಲೈಕ್ ಅವೆನ್ಯೂ ರೋಡ್ ಹೋಗಬೇಕಾದ್ರೇ ಲೆಫ್ಟ್ ಸೈಡಲ್ಲಿ ತುಂಬ ಜನ ಇರ್ತಾರೆ. ಸಿಲ್ವರ್ ಶಾಪ್ಸ್ ಅಲ್ಲದೆ ನಾರ್ಮಲ್ ಆಗಿ ಈ ಥರ ಸ್ಟಿಚ್ ಮಾಡೋರು ಇರ್ತಾರೆ. ಅವ್ರು ನಮಗೆ ಬರೀ 200 ರುಪೀಸ್ಗೆ ಇದನ್ನು ಮಾಡಿಕೊಟ್ರು. ಇದು ಕೂಡ ಡಿಪೆಂಡ್ಸ್ ಆನ್ ಡಿಸೈನ್ ಅಂತ ಹೇಳಿದ್ರು. ಬಟ್ ನಾವು ಇದಕ್ಕೆ ಪೇ ಮಾಡಿದ್ದು 200. ಈ ಪೆಂಡೆಂಟ್ಸ್ಗೆ 300, ಬೀಡ್ಸು ಇದಕ್ಕೆಲ್ಲ ಸೇರಿ 800, ಮತ್ತು ಇದು ಸ್ಟಿಚ್ ಮಾಡೋಕ್ಕೆ 200. ಟೋಟಲ್ ನಾನು ಪೇ ಮಾಡಿದ್ದು 4000. ಇದು 4000 ವರ್ತಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಡ್ರೆಸ್ಸು ಮತ್ತು ಶಾಪ್ ನಂಬರ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಏನೇನು ಶಾಪಿಂಗ್ ಮಾಡ್ತೀನಿ, ಏನೇನು ಬಾಕಿ ಇದೆ ಅದನ್ನೆಲ್ಲನೂ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಇದ್ರ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಿ. ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.